2026ರಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಲಿಮಿಟ್ ನಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಇನ್ ಕೇಸ್ ನೀವು ಕ್ಯಾಶ್ ಡೆಪಾಸಿಟ್ ಮಾಡ್ತೀರಾ, ಏನಾದ್ರೂ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತೀರಾ ಅಂತಂದ್ರೆ 100% ಪೆನಾಲ್ಟಿ ಬೀಳುವಂತ ಚಾನ್ಸಸ್ ಇದೆ. ಬ್ಯಾಂಕ್ ಅಲ್ಲಿ ನೀವು ಇನ್ ಕೇಸ್ ಕ್ಯಾಶ್ ಡೆಪಾಸಿಟ್ ಮಾಡ್ತೀರಾ ಅಂತಂದ್ರೆ ಅದರಲ್ಲೂ ಆ ಒಂದು ಲಿಮಿಟ್ ಕೂಡ ಚೇಂಜಸ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ನೀವು ಬ್ಯಾಂಕ್ಗೆ ಎಷ್ಟು ಡೆಪಾಸಿಟ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ಮಾಡಬಹುದು ಅನ್ನುವಂಥದ್ದನ್ನ. ಸೊ ಇನ್ ಕೇಸ್ ನಿಮ್ಮ ಹತ್ರ ಪ್ಯಾನ್ ನಂಬರ್ ಇತ್ತು ಅಂತಂದ್ರೆ, ಸೇವಿಂಗ್ಸ್ ಅಕೌಂಟ್ ಅಂತಂದ್ರೆ ನಿಮಗೆ 10 ಲಕ್ಷ ತನಕ ಲಿಮಿಟ್ ಇರುತ್ತೆ ಸ್ನೇಹಿತರೆ. ಅದೇ ನಿಮ್ದು ಕರೆಂಟ್ ಅಕೌಂಟ್ ಅಂತಂದ್ರೆ ಸ್ನೇಹಿತರೆ 50 ಲಕ್ಷ ತನಕ ಒಂದು ಲಿಮಿಟ್ ಇರುತ್ತೆ. ಸೊ ಈಗ ನೀವು ಕೇಳ್ಬೋದು, ಸರಿ ಮೇಡಮ್ ನಮಗೆ ಪ್ಯಾನ್ ನಂಬರ್ ಇಲ್ಲ ಅಂತಂದ್ರೆ ಅದರಲ್ಲಿ ಲಿಮಿಟ್ ಏನೇನು ಚೇಂಜಸ್ ಆಗುತ್ತೆ ಅಂತ. ಸೊ ನಿಮ್ಮ ಹತ್ರ ಪ್ಯಾನ್ ಇಲ್ಲ ಅಂತಂದ್ರೆ ಫಿನಾನ್ಷಿಯಲ್ ಇಯರ್ ಅಲ್ಲಿ ನಿಮಗೆ 5 ಲಕ್ಷ ತನಕ ಡೆಪಾಸಿಟ್ ಮಾಡುವಂತ ಒಂದು ಲಿಮಿಟ್ ಇರುತ್ತೆ. ಸೊ ಅದೇ ನಿಮಗೆ 5 ಲಕ್ಷ ಇನ್ ಕೇಸ್ ನೀವು ದಾಟಿದ್ರಿ, ಒಂದು 6 ಲಕ್ಷ 7 ಲಕ್ಷ ಮಾಡಿದ್ರಿ ಅಂತಂದ್ರೆ ನಿಮ್ಮ ಆಧಾರ್ ನಂಬರ್ ಆಧಾರದ ಮೇಲೆ ಕ್ಯಾಶ್ ಡೆಪಾಸಿಟ್ ಅನ್ನ ರಿಪೋರ್ಟ್ ಅನ್ನ ಕೊಡುತ್ತೆ ಬ್ಯಾಂಕ್ ನಿಮಗೆ. ಬಾಸ್ ವಾಲಾ, ಬಿ ದ ಬಾಸ್.